ಹಲೋ, ಎಲ್ಲರಿಗೂ ನಮಸ್ತೆ. ಸ್ಮಿತಾ ರವೀಂದ್ರ ಚಾನಲ್ ಕಡೆಯಿಂದ ನಿಮಗೆ ಸ್ವಾಗತ. ಬನ್ನಿ, ಇವತ್ತು ತುಂಬ ಆರೋಗ್ಯಕವಾಗಿರುವ ಒಂದು ಸ್ಪೆಷಲ್ ದೋಸೆ ಮಾಡ್ತಾ ಇದ್ದೀನಿ. ಅದು ಮಾಡೋದು ಹೇಗೆ, ತುಂಬ ಸುಲಭವಾಗಿರುತ್ತದೆ. ನಾನು ಫಸ್ಟು 2 ಗ್ಲಾಸು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಹಾಗೆ 1/4 ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ. ಅದು ರಾತ್ರಿ ಪೂರ್ತಿ ನೆನೆಸ್ಬೇಕು, ನೀರು ಹಾಕಿ ನೆನೆಸ್ಬೇಕು. ನೋಡಿ, 1/4 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, 2 ಗ್ಲಾಸು ಹೆಸರು ಕಾಳು ತೊಗೊಂಡಿದ್ದೀನಿ. ಇದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ರಾತ್ರಿ ಪೂರ್ತಿ ಇದು ನೀರು ಹಾಕಿ ನೆನೆಸ್ಬೇಕು. ಹಾಗೆ ಬೆಳಿಗ್ಗೆ ಎದ್ದು ಈ ಥರ ಆಗುತ್ತೆ. ಹಾಗೆ 1 ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ, 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1 ಇಂಚು ಶುಂಠಿ ತೊಗೊಂಡಿದ್ದೀನಿ. ಇದನ್ನು 3 ಮಿಕ್ಸ್ ಮಾಡಿ ರುಬ್ಬಬೇಕು. ಇವಾಗ ನಾನು ರುಬ್ತಾ ಇದ್ದೀನಿ. ನೋಡಿ, ಒಂದು ಜಾರ್ ತೊಗೊಂಡಿದ್ದೀನಿ. ಹೆಸರು ಕಾಳು ರಾತ್ರಿ ಪೂರ್ತಿ ನೆನೆಸಿದ್ದೀನಲ್ಲ, ಅದನ್ನು ಇವಾಗ ರುಬ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದು ತುಂಬ ಬಾಡಿ ಹೀಟ್ ಆದಾಗ ಇದನ್ನೆಲ್ಲ ಮಾಡ್ಕೊ ತಿಂದರೆ ತುಂಬ ಸ್ಪೈಸಿಯಾಗಿಯೂ ಇರುತ್ತೆ, ಚೆನ್ನಾಗೂ ಇರುತ್ತೆ, ತುಂಬ ಒಳ್ಳೆಯದು ಇದು. ನೋಡಿ, ನಾನು ಒಂದು ಚಮಚಿ ಜೀರಿಗೆ ತೊಗೊಂಡಿದ್ದೀನಿ, 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1 ಇಂಚು ಶುಂಠಿ, ಹಾಗೆ ಸ್ವಲ್ಪ ಉಪ್ಪು. ಇದನ್ನು ರುಬ್ಕೊಂಬರಬೇಕು. ತುಂಬ ಚೆನ್ನಾಗಿರುತ್ತೆ ಇದು ದೋಸೆ. ಅದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿನೂ ಮಾಡ್ತೀನಿ, ಅದನ್ನು ತೋರಿಸ್ತೀನಿ ನಿಮಗೆ ಹೇಗಂತ. ನೋಡಿ, ಇವಾಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಈ ಥರ ಆಗುತ್ತೆ. ಇದು ತುಂಬ ಒಳ್ಳೆಯದು. ಇದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಇದು. ಇನ್ನೂ ಸ್ವಲ್ಪ ದಪ್ಪಾಗಿದೆ ಅನಿಸ್ತಾ ಇದೆ. ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಮೀಡಿಯಮ್ ಇರಬೇಕು. ಮಾಮೂಲಿ ನಾವು ಉದ್ದಿನ ದೋಸೆ ಎಲ್ಲ ಮಾಡ್ತೀವಲ್ಲ, ಆ ಥರನೇ ಬ್ಯಾಟರ್ ಇರಬೇಕು. ಇವಾಗ ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ತೆಂಗಿನಕಾಯಿ, 1 ಚಮಚಿ ಹುರ್ಗಡ್ಲೆ, ಹಾಗೆ ಚಿಕ್ಕ ಶುಂಠಿ, ಒಂದು 3-4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಉಪ್ಪು. ಅದಕ್ಕೆ ಕಾಂಬಿನೇಷನ್ ಆಗಿರುವ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನು ಖಾರ ಜಾಸ್ತಿ ಬೇಕಂತ ನಾನು ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕಿದ್ದೀನಿ. ನಿಮ್ಗೆ ಕಮ್ಮಿ ಬೇಕಾದರೆ ನೀವು ಕಮ್ಮಿನೂ ಹಾಕ್ಕೋಬೋದು. ಜಾಸ್ತಿ ಖಾರ ಬೇಕಾದರೆ ಜಾಸ್ತಿನೂ ಹಾಕ್ಕೋಬೋದು. ಇವಾಗ ಇದನ್ನು ರುಬ್ಕೊಂಬರ್ತೀನಿ. ನೋಡಿ, ಇದು ಚೆನ್ನಾಗಿರುತ್ತೆ ಮಾತ್ರ ದೋಸೆ. ಈಗ ಚಟ್ನಿಗೆ ಒಂದು ಒಗ್ಗರಣೆ ಕೊಡ್ತಾ ಇದ್ದೀನಿ. ಫಸ್ಟು ಇದಕ್ಕೆ ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಉದ್ದಿನ ಬೇಳೆ ಹಾಕಿದ್ದೀನಿ. ಅದು ಕೆಂಪಾಗೋ ತನಕ ಇದಾಗಬೇಕು. ಕೆಂಪಾಗೋ ತನಕ ಫ್ರೈ ಮಾಡಬೇಕು. ಹಾಗೆ ಸಾಸಿವೆ ಹಾಕಿದ್ದೀನಿ, ಅದು ಚಟ್ಪಟ ಅನ್ನಬೇಕು. ಇವಾಗ ಕರ್ಬೇ ಸೊಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಕರ್ಬೇ ಸೊಪ್ಪು ಹಾಕಿದ್ದೀನಿ. ರುಬ್ಬಿರೋದು ಚಟ್ನಿ ಹಾಕ್ತಾ ಇದ್ದೀನಿ. ಇವಾಗ ಸ್ವಲ್ಪ ನೀರು ಮಿಕ್ಸ್ ಮಾಡಿ ತೊಳೆದು ಹಾಕ್ತೀನಿ. ಚಟ್ನಿ ರೆಡಿ ಆಗಿದೆ. ಇವಾಗ ದೋಸೆ ಮಾಡೋದಂತ ಹೇಗಂತ ಹೇಳ್ತೀನಿ. ಫಸ್ಟು ಒಂದು ಕಾವಲೆ ಇಟ್ಟಿದ್ದೀನಿ. ಸೌಟಲ್ಲಿ ಬ್ಯಾಟರ್ ಹಾಕ್ತಾ ಇದ್ದೀನಿ. ಈ ಥರ ದೋಸೆ ಮಾಡಬೇಕು. ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಎಣ್ಣೆ ಬಿಡಬೇಕು ಸೈಡಲ್ಲಿ. ಮಾಮೂಲಿ ನಾವು ಹೇಗೆ ದೋಸೆ ಮಾಡ್ತೀವಿ ಅದೇ ಥರನೇ ಮಾಡೋದು. ಇದೇನು ಹುಳಿ ಬರೋಂಗೇನಿಲ್ಲ, ಹುಳಿ ಬರೆಸ್ಬೇಕು ಆ ಥರ ಏನಿಲ್ಲ.
ಇದು ರಾತ್ರಿ ಹೆಸರು ಕಾಳು ನೆನೆಸಿದ ಬೆಳಿಗ್ಗೆ ರುಬ್ಬಿ ತಟ್ಟಂತ ಮಾಡಬಹುದು. ಬೇಗನೆ ಆಗುತ್ತೆ ಇದು ದೋಸೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೋಡಿ ಇವಾಗ ಮಗುಚಿ ಹಾಕಿದ್ದೀನಿ ಮತ್ತೆ ತಿರ್ಗಾ ದೋಸೆನ. ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ ಹೆಸರು ಕಾಳಿನ ದೋಸೆ. ನೋಡಿ ಈ ಥರ ಇರಬೇಕು. ನೋಡಿ ಹೇಗೆ ಮಾಡಿದ್ದೀನಿ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಹೇಗೆ ದೋಸೆ ಮಾಡಿದ್ದೀನಿ ಅಂತ. ತುಂಬ ಚೆನ್ನಾಗಿರತ್ತೆ ಹೆಸರು ಕಾಳಿನ ದೋಸೆ, ಹಾಗೂ ಅದಕ್ಕೆ ಕಾಂಬಿನೇಷನ್ ಆಗಿರುವ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.